ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ನಾಟಕವಾದಂತಹ ಹೂವಿ ನಾಟಕದ 11ನೇ ದೃಶ್ಯದ ವಿವರಣೆಯನ್ನು ಕೇಳೋಣ. ದೃಶ್ಯ 11ರಲ್ಲಿ ಹೂವಿ ನಾಟಕದ 7ನೇ ಹಾಡನ್ನು ನಾವು ಕಾಣಬಹುದು. ಹಾಡು ಹೀಗಿದೆ. ಕಾಡು ಗುಡ್ಡದ ಹಾದಿ, ಜೋಡೆತ್ತಿನ ಗಾಡಿ, ಒಣಗಿದ ಮರವ ಅರಸುತ್ತ ಬಂದೇವು ನಾವು ತೋಪಿನ ತಾವು. ಹೋರಿಯ ಬೆನ್ನ ಚಪ್ಪರಿಸುತ್ತ ಹೇ ಹೇ ಬಸವ ಹೇ ಹೇ. ಆಲಕ್ಕೆ ಶರಣು ಬೇಲಕ್ಕೆ ಶರಣು, ಶರಣಪ್ಪ ಶರಣು ಸುರಹೊನ್ನೆಗೆ, ಶರಣಪ್ಪ ಶರಣು ಸುರಹೊನ್ನೆಗೆ. ಹೂಚುಕ್ಕಿ ನೆರಳು ಹಕ್ಕಿಯ ಕೊರಳು, ಶರಣಪ್ಪ ಶರಣು ಬನದಮ್ಮಗೆ, ಶರಣಪ್ಪ ಶರಣು ಬನದಮ್ಮಗೆ. ಹೇ ಹೇ ಬಸವ ಹೇ ಹೇ. ಹೂವ ಜೋಕಾಲೆ ಗಿಳಿಯ ಪಡಸಾಲೆ, ಬಿಳಲು ಗಡ್ಡದ ಜೋಗಿ ಶರಣು, ತಂಗಾಳಿ ಕೊಳಲೆ ಬಿದಿರಿನ ಕಳಿಲೆ, ಬನದಮ್ಮನ ಬೆರಳೆ ಶರಣು ಶರಣು. ಹೇ ಹೇ ಬಸವ ಹೇ ಹೇ. ತುಗ್ಗಾಲಿ ಮತ್ತಿ ಮೂರೆಲೆ ಅತ್ತಿ, ದಿಂಡೀಗ ಬಾಗಿ ಶರಣು ಶರಣು, ಸಂಪಿಗೆ ತೇಗ ಜಾಲಿ ಪುನ್ನಾಗ, ಚಂದನ ಚೆಂಚಲಿ ಶರಣು ಶರಣು. ಹೇ ಹೇ ಬಸವ ಹೇ ಹೇ. ಆಲಕ್ಕೆ ಶರಣು ಬೇಲಕ್ಕೆ ಶರಣು, ಶರಣಪ್ಪ ಶರಣು ಸುರಹೊನ್ನೆಗೆ, ಶರಣಪ್ಪ ಶರಣು ಸುರಹೊನ್ನೆಗೆ. ಹೂಚುಕ್ಕಿ ನೆರಳು ಹಕ್ಕಿಯ ಕೊರಳು, ಶರಣಪ್ಪ ಶರಣು ಬನದಮ್ಮಗೆ, ಹೇ ಹೇ ಬಸವ ಹೇ ಹೇ. ಹೀಗೆ ರೈತರು ಹಾಡನ್ನು ಹಾಡಿಕೊಳ್ತಾ ಬರ್ತಾರೆ. ಕೊನೆಯ ಬಂಡಿಯವನು ಅರ್ಧ ಮರ ಹಾಗೂ ಅರ್ಧ ಮಾನವಳಾಗಿದ್ದಂತಹ ಹೂವಿಯನ್ನು ನೋಡ್ತಾನೆ. ಅಂದರೆ ದೃಶ್ಯ 11ರಲ್ಲಿ ಒಣಸೌದೆ ತರೋದಕ್ಕೆ ಹೊರಟಂತಹ ರೈತರು ಸಾಲು ಬಂಡಿಗಳಲ್ಲಿ ಈ ಹೊನ್ನೆ ತೋಪಿನ ದಾರಿಯಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆ ದಾರಿ ಹೇಗಿತ್ತು ಅನ್ನೋದರ ವರ್ಣನೆಯನ್ನು ದೃಶ್ಯ 11ರಲ್ಲಿ ನಾವು ನೋಡಬಹುದು. ಅಂದರೆ ರೈತರು ಒಣಸೌದೆ ತರಕ್ಕೆ ಹೊರಟಿದ್ರಲ್ಲ, ಆ ದಾರಿ ಕಾಡು ಗುಡ್ಡದ ದಾರಿಯಾಗಿತ್ತು. ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಗುಡ್ಡ ಮತ್ತು ಕಾಡು ಬೆಟ್ಟಗಳನ್ನು ನೋಡಬಹುದಾಗಿತ್ತು. ಅಂತಹ ಬೆಟ್ಟಗುಡ್ಡದ ದಾರಿಯಲ್ಲಿ ಜೋಡೆತ್ತಿನ ಗಾಡಿಯಲ್ಲಿ, ಅಂದರೆ 2 ಎತ್ತುಗಳನ್ನು ಹಾಕ್ಕೊಂಡಿರುವಂತಹ ಗಾಡಿಯಲ್ಲಿ ಒಣಗಿದ ಮರವನ್ನು ಹುಡುಕಿಕೊಂಡು ನಾವು ಬಂದೆವು, ಒಣಗಿದ ಮರವನ್ನು ಹುಡುಕ್ಲಿಕ್ಕಾಗಿ ನಾವು ಬಂದೆವು, ಹಾಗೆ ಬರುವಂತಹ ದಾರಿಯಲ್ಲಿ ಈ ಹೊನ್ನೆ ತೋಪಿನ ದಾರಿಯಲ್ಲಿ ಬಂದಿದ್ದೇವೆ ಅಂತ ಹೇಳಿ ರೈತರು ಸಂತೋಷವಾಗಿ ಹಾಡನ್ನು ಹಾಡ್ಕೊಳ್ತಾ ಹೋರಿಯ ಬೆನ್ನ ಮೇಲೆ 4 ಏಟನ್ನು ಹಾಕ್ತಾ ಹೇ ಹೇ ಬಸವ ಹೇ ಹೇ, ಮುಂದೆ ಹೋಗು ಹೇ ಹೇ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇರುವಂತಹ ದೃಶ್ಯವನ್ನು ಕಾಣಬಹುದು. ಹಾಗೆ ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ರೈತರು ಕಾಡಿನಲ್ಲಿ ಇದ್ದಂತಹ ಮರಗಳಿಗೆ ಮತ್ತು ಕಾಡನ್ನು ಕಾಯುವಂತಹ ಬನದಮ್ಮನಿಗೆ ತಮ್ಮ ವಂದನೆಗಳನ್ನು, ತಮ್ಮ ಶರಣುಗಳನ್ನು, ತಮ್ಮ ನಮಸ್ಕಾರಗಳನ್ನು ತಿಳಿಸ್ತಾರೆ. ಅದನ್ನು ಮುಂದಿನ ವಿವರಣೆಯಲ್ಲಿ ನಾವು ನೋಡಬಹುದು. ಆಲಕ್ಕೆ ಶರಣು ಬೇಲಕ್ಕೆ ಶರಣು, ಶರಣಪ್ಪ ಶರಣು ಸುರಹೊನ್ನೆಗೆ. ಕಾಡಿನ ದಾರಿಯಲ್ಲಿ ತುಂಬಿರುವಂತಹ ಆಲದ ಮರವೇ ನಿನಗೆ ಶರಣಪ್ಪ ಶರಣು, ನಮಗೆ ತಂಪಾದ ನೆರಳನ್ನು ಕೊಟ್ಟಿದ್ದಕ್ಕೆ ಶರಣಪ್ಪ ಶರಣು. ತಿನ್ನೋದಕ್ಕೆ ಬೇಲದ ಹಣ್ಣನ್ನು ನೀಡಿರುವಂತಹ ಮರವೇ ನಿನಗೆ ಶರಣಪ್ಪ ಶರಣು. ಹಾಗೆ ಒಳ್ಳೆಯ ಕಂಪನ್ನು ನೀಡ್ತಿರುವಂತಹ ಸುರಹೊನ್ನೆ ಮರಕ್ಕೂ ಕೂಡ ಶರಣಪ್ಪ ಶರಣು ಅಂತ ಹೇಳಿ ರೈತರ ಒಂದು ತಂಡ ಬನದಮ್ಮನಿಗೆ, ಮರಗಳ ಗುಂಪಿಗೆ ವಂದನೆಯನ್ನು ತಿಳಿಸ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಇನ್ನು ಮರಗಳು ಮಾತ್ರ ಇತ್ತ ಕಾಡಲ್ಲಿ ಅಂತ ನೋಡೋದಾದರೆ ಇಲ್ಲ, ಅದರ ಜೊತೆಗೆ ಅಲ್ಲಲ್ಲೇ ಬಿಸಿಲು ನೆರಳು ಹೂಚುಕ್ಕಿಗಳಂತೆ ಇತ್ತು. ಅಂತಂದರೆ ರಾತ್ರಿಯ ವೇಳೆ ನಕ್ಷತ್ರಗಳನ್ನು ಆಕಾಶದಲ್ಲಿ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ನಕ್ಷತ್ರ ಕಾಣಿಸುತ್ತೆ, ಹೌದಲ್ವಾ? ಹಾಗೆ ಈ ಕಾಡು ಗುಡ್ಡದ ನಡುವೆ ಹೋದಂತಹ ಸಂದರ್ಭದಲ್ಲಿ ಒಂದು ಗುಡ್ಡದ ನೆರಳು ಮತ್ತೊಂದು ಗುಡ್ಡದ ಮೇಲೆ ಬೀಳುತ್ತೆ. ಒಂದು ಬಿಸಿಲು ಇನ್ನೊಂದು ಗುಡ್ಡಕ್ಕೆ ನೆರಳನ್ನು ಕೊಡುತ್ತೆ, ಇನ್ನೊಂದು ಬೆಟ್ಟ ಮತ್ತೊಂದು ಗುಡ್ಡಕ್ಕೆ ಬಿಸಿಲನ್ನು ಕೊಡುತ್ತೆ. ಹಾಗಾಗಿ ಕಾಡಿನ ನಡುವೆ ಇರುವಂತಹ ಹೂವುಗಳು ನೀಡ್ತಿರುವಂತಹ, ಮರಗಳು ನೀಡ್ತಿರುವಂತಹ ನೆರಳಿಗೆ ಶರಣಪ್ಪ ಶರಣು ಅಂತ ಹೇಳಿ ರೈತರು ಇಲ್ಲಿ ತಮ್ಮ ಒಂದು ನಮಸ್ಕಾರವನ್ನು ತಿಳಿಸ್ತಾರೆ. ಜೊತೆಗೆ ಕಾಡು ಅಂದಮೇಲೆ ಅಲ್ಲಿ ನೂರಾರು ಬಗೆಯ ಹಕ್ಕಿಗಳು ವಾಸ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಹಕ್ಕಿಗಳ ಚಿಲಿಪಿಲಿ ನಾದದಿಂದ ಆ ಕಾಡಿನ ದಾರಿ ಹರಿದಿದ್ದೇ ಗೊತ್ತಾಗಿಲ್ಲ, ಸವಿದಿದ್ದೇ ಗೊತ್ತಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಮನಸ್ಸಿನ ಒಂದು ಭಾರವನ್ನು ಈ ಚಿಲಿಪಿಲಿ ಹಕ್ಕಿಗಳ ಧ್ವನಿ ಮುದವನ್ನು ಕೊಡ್ತಾ ಇದೆ, ನೋವನ್ನು ಆಚೆಗೆ ನೂಗ್ತಾ ಇದೆ. ಅಂತಹ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ದಕ್ಕಾಗಿ ಶರಣಪ್ಪ ಶರಣು ಬನದಮ್ಮನಿಗೆ ಇದಕ್ಕೆಲ್ಲ
ನೆಲೆ ಆಗಿರುವಂತಹ ಬನದಮ್ಮ ತಾಯಿ ಅಡವಿ ದೇವಿಯೇ ನಿನಗೆ ಶರಣಮ್ಮ ಶರಣು. ಹಾಗೆ ವಂದನೆಗಳನ್ನು ತಿಳಿಸ್ಕೊಳ್ತಾ ಬಸವನಿಗೆ ಹೈ ಹೈ ಅಂತ ಹೇಳ್ತಾ ರೈತರು ಕಾಡಿನ ದಾರಿಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಈಗ ವಿವರಿಸುವಂತಹ ಒಂದು ಪ್ಯಾರಾಗ್ರಾಫ್ ಏನಿದೆ ದೃಶ್ಯ 11ರದ್ದು, ಇದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ತುಂಬ ಸಾರಿ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಒಂದು ಅಂಶ ಅಂತ ಹೇಳ್ಬೋದು. ಹೂವ ಜೋಕಾಲೆ ಗಿಳಿಯ ಪಡಸಾಲೆ ಬಿಳಲು ಗಡ್ಡದ ಜೋಗಿ ಶರಣು, ಬಿಳಲು ಗಡ್ಡದ ಜೋಗಿ ಶರಣು, ತಂಗಾಳಿ ಕೊಳಲೆ ಬಿದಿರಿನ ಕಳಿಲೆ ಬನದಮ್ಮನ ಬೆರಳೆ ಶರಣು ಶರಣು, ಹೇ ಹೇ ಬಸವ ಹೇ ಹೇ ಅಂತ ಅನ್ನುವಂತಹ ಒಂದು ವಿಷಯ. ಇಲ್ಲಿ ಕಾಡಿನಲ್ಲಿ ಅಂದರೆ ಈ ಸುರಹೊನ್ನೆ ತೋಪಿಗೆ ಬಂದಿದ್ದಾರಲ್ಲ, ಅಲ್ಲಿ ಹೂವು ಹೇಗೆ ಬಿದ್ದಿದೆ ಅಂತಂದರೆ ಜೋಕಾಲಿಯ ರೀತಿಯಲ್ಲಿ ಬಿದ್ದಿದೆ. ಹೂವಿನ ಮರದಲ್ಲಿ ಹೂವುಗಳು ಜೋಕಾಲಿಯ ರೀತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇವೆ. ಜೊತೆಗೆ ಮನೆಯಲ್ಲಿ ಪಡಸಾಲೆ ಹೇಗೆ ಇಂಪಾರ್ಟೆಂಟು, ಈ ಹೂವಿನ ಮರ ಇರುವಂತಹ ಜಾಗದಲ್ಲಿ, ಜೋಕಾಲಿ ಇರುವಂತಹ ಜಾಗದಲ್ಲಿ ಆ ಹೂವುಗಳ ಮೇಲೆ ಹಸಿರಿನ ಗಿಳಿಗಳು ಪಡಸಾಲೆಯಲ್ಲೆಲ್ಲ ಕುತ್ಕೊಂಡು ಮಾತಾಡುವಂತೆ, ಜಗಲಿಯಲ್ಲೆಲ್ಲರೂ ಕೂತ್ಕೊಂಡು ಮಾತಾಡುವಂತೆ ಮಾತಾಡ್ತಾ ಇತ್ತು ಅಂತ ಹೇಳಿ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಜೊತೆಗೆ ಬಿಳಲು ಗಡ್ಡದ ಜೋಗಿ ಶರಣು ಅಂದರೆ ಮೊದಲೇ ಹೇಳಿದ ಹಾಗೆ ನಿಮಗೆಲ್ರಿಗೂ ಗೊತ್ತು ಮಕ್ಕಳೇ, ಆಲದ ಮರದ ರೆಂಬೆಗಳು ಉದ್ದುದ್ದಕ್ಕೆ ಬಾಗಿರ್ತವೆ, ಕೆಳಗಡೆಗೆ ಜೋತು ಬಿದ್ದಿರ್ತವೆ, ಹೌದಾ? ಋಷಿಮುನಿಗಳಿಗೆ ಬಿಳಿಯಾದ ಗಡ್ಡ ಹೇಗೆ ಜೋತು ಬಿದ್ದಿರುತ್ತೋ, ಈ ಆಲದ ಮರದ ರೆಂಬೆಗಳು ಬಿಳಿ ಗಡ್ಡದ ಜೋಗಿಯ ಹಾಗೆ ಜೋತು ಬಿದ್ದಿರ್ತವೆ. ಅಂತಹ ಆಲದ ನೆರಳು, ಹೂವಿನ ಜೋಕಾಲೆ ಮತ್ತು ಗಿಳಿಯ ಪಡಸಾಲೆಯಂತಿರುವಂತಹ ಈ ಕಾಡಿನ ಸೌಂದರ್ಯಕ್ಕೆ ಶರಣಪ್ಪ ಶರಣು ಅಂತ ಹೇಳಿ ರೈತರು ಹಾಡ್ತಾ ಇದ್ದಾರೆ. ಅಂದರೆ ಆ ಕಾಡಿನ ಒಂದು ಪರಿಸರದ ಸೌಂದರ್ಯವನ್ನು ಅವರಲ್ಲಿ ಹೊಗಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ತಂಗಾಳಿ ಕೊಳಲಿನಲ್ಲಿ ನಾವು ನಾದವನ್ನು ಹೊರಹೊಮ್ಮಿಸಬೇಕಾದಾಗ ಎಷ್ಟು ಮೆಲ್ಲನೆಯ ಉಸಿರಿನ ಗಾಳಿಯನ್ನು ಕೊಡಬೇಕೋ ಅಂತಹ ತಂಪಾದ ಗಾಳಿಯನ್ನು ಈ ರೈತರಿಗೆ ಕೊಟ್ಟು ಬಿಸಿಲು ಅನ್ನೋದರ ಒಂದು ಕಷ್ಟವನ್ನು ತಿಳಿಸದೆ ಅವರನ್ನು ಸುಖವಾಗಿ ಪ್ರಯಾಣ ಮಾಡಲಿಕ್ಕೆ ಬಿಟ್ಟಿದೆ. ಜೊತೆಗೆ ಬಿದಿರಿನ ಕಳಿಲೆ ಅಂದರೆ ಬಿದಿರಿನ ಮರಗಳನ್ನು ಕೂಡ ಅಲ್ಲಲ್ಲೇ ಹೊಂದಿರುವಂತಹ ಕಾಡೆ. ನಿಮಗೆಲ್ರಿಗೂ ಗೊತ್ತು, ಬಿದಿರನ್ನು ಕೂಡ ನಾವು ಆಹಾರವಾಗಿ ಉಪಯೋಗಿಸ್ತೀವಿ. ಹಾಗಾಗಿ ಆ ಕಳಲನ್ನು ನೀಡುವಂತಹ ಬಿದಿರೇ ನಿನಗೂ ಕೂಡ ಶರಣಪ್ಪ ಶರಣು. ಬನದಮ್ಮನ ಬೆರಳೆ, ಈ ಬಿದಿರು ಮರಗಳು ಬನದಮ್ಮನ ಅಂದರೆ ಕಾಡು ತಾಯಿಯ, ಅರಣ್ಯ ದೇವಿಯ ಬೆರಳುಗಳ ಹಾಗೆ ಅಲ್ಲಲ್ಲಿ ಹರಡಿಕೊಂಡು ನಿಂತಿದೆ. ಇಂತಹ ಸುಂದರವಾದ ಕಾಡಿಗೆ ಶರಣಪ್ಪ ಶರಣು ಅಂತ ಹೇಳಿ ರೈತ ತನ್ನ ಸಂತೋಷವನ್ನು ಹಾಡಿನ ಮುಖಾಂತರ ತಿಳಿಸ್ತಾನೆ. ಜೊತೆಗೆ ಅಷ್ಟೇ ಅಲ್ಲದೆ ಆ ಬನದಲ್ಲಿ, ಆ ಕಾಡಲ್ಲಿ ತುಗ್ಗಲಿ ಮರ, ಮತ್ತಿ ಮರ, ಮೂರೆಲೆಯನ್ನು ಹೊಂದಿರುವಂತಹ ಬಿಲ್ಪತ್ರೆಯ ಮರ, ಅತ್ತಿ ಮರ, ದಿಂಡಿಗದ ಮರ, ಬಾಗಿ ಮರ ಎಲ್ಲವೂ ಇರುತ್ತೆ. ಜೊತೆಗೆ ಸಂಪಿಗೆಯ ಮರ, ತೇಗದ ಮರ, ಜಾಲಿ ಮರ ಅಂದರೆ ಮುಳ್ಳಿನ ಮರ, ಜೊತೆಗೆ ಪುನ್ನಾಗದ ಮರ, ಜೊತೆಗೆ ಚಂದನದ ಮರ, ಚೆಂಚಲಿಯ ಮರ ಎಲ್ಲವೂ ಕೂಡ ಇದ್ದವು. ಅಂದರೆ ವಿಧವಾದಂತಹ ಮರಗಳನ್ನು ಹೊಂದಿದ್ದು ದಾರಿಯಲ್ಲಿ ಹೋಗೋರಿಗೆ ತಂಪಾದ ನೆರಳನ್ನು ಕೊಟ್ಟು ಅವರ ಮನಸ್ಸಿನ ಸಂತೋಷಕ್ಕೆ ಕಾರಣವಾದಂತಹ ಅರಣ್ಯವೇ ನಿನಗೆ ಶರಣಪ್ಪ ಶರಣು ಅಂತ ಹೇಳ್ತಾ ರೈತರು ತಮ್ಮ ಜೋಡೆತ್ತುಗಳನ್ನು ಹೇ ಹೇ ಬಸವ ಮುಂದೆ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿರುವಂಥದ್ದನ್ನು ಕಾಣಬಹುದು. ಮತ್ತು ರೈತರು ಹೇಳ್ತಾರೆ, ಆಲಕ್ಕೆ ಶರಣು ಬೇಲಕ್ಕೆ ಶರಣು ಶರಣಪ್ಪ ಶರಣು ಸುರಹೊನ್ನೆಗೆ. ಇಂತಹ ಒಂದು ಅಮೂಲ್ಯವಾದ ವನಸಿರಿಗೆ ಶರಣಪ್ಪ ಶರಣು, ನಮ್ಮ ಕೋಟಿ ನಮನಗಳು. ಇಂತಹ ಕಾಡು ನಮಗೆ ನಕ್ಷತ್ರಗಳಂತೆ ನೆರಳನ್ನು ನೀಡ್ತದೆ, ತಂಪಾದ ಬೆಳಕನ್ನು ಕೊಡ್ತಾ ಇದೆ. ಹಕ್ಕಿಯ ಕೊರಳು ನಮ್ಮ ಮನಸ್ಸನ್ನು ಸಂತೋಷವನ್ನು ಪಡಿಸ್ತಾ ಇವೆ. ಹೀಗೆ ನಮ್ಮ ಸಕಲ ಸಂತೋಷಕ್ಕೂ ಕಾರಣವಾದಂತಹ ಬನದಮ್ಮ ತಾಯೇ ನಿನಗೆ ಶರಣು ಶರಣಾರ್ಥಿ ಅಂತ ಹೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕೊನೆಯ ಎತ್ತಿನ ಗಾಡಿಯಲ್ಲಿ ಒಬ್ಬ ರೈತ ಮುದುಕ ಹೀಗೆ ಅರ್ಧಂಬರ್ಧ ಮರವೂ ಅಲ್ಲದ, ಅರ್ಧಂಬರ್ಧ ಮನುಷ್ಯಳೂ ಅಲ್ಲದಂತಹ ರೀತಿಯಲ್ಲಿದ್ದಂತಹ ಹೂವಿಯನ್ನು ನೋಡ್ತಾನೆ. ನೋಡಿದವನು ತನ್ನ ಎತ್ತಿನ ಗಾಡಿಯನ್ನು ನಿಲ್ಲಿಸ್ತಾನೆ. ಏ ಬಸವ ನಿಲ್ಲು, ಬಸವ ನಿಲ್ಲು, ಯಾರೋ ಹಸಿ ಮರನ ಕಡ್ದು ಹಾಕ್ಬಿಟ್ಟಿದ್ದಾರೆ, ಪಾಪ ಬೊಡ್ಡೆ ಅದು,
ಗೊಳೋ ಅಂತ ಅಳ್ತಾ ಇದೆ, ಏನು ಮಾಡೋದು ಅಂತ ಹೇಳಿ ರೈತ ಮುದುಕ ಎತ್ತಿನ ಗಾಡಿಯಿಂದ ಇಳಿದು ಆ ಮರದ ಬಳಿ ಹೋಗಿ ಪರೀಕ್ಷಿಸ್ತಾನೆ. ಆ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಮರದಲ್ಲಿ ಇನ್ನೂ ಜೀವ ಇರುತ್ತೆ. ಆ ಮರ ಇನ್ನೂ ಉಸಿರಾಡ್ತಾ ಇರುವಂತಹ ರೀತಿಯಲ್ಲಿ ಕಾಣುತ್ತೆ. ಅದನ್ನು ತಗೊಳ್ತಾನೆ ರೈತ, ತನ್ನ ಅಂಗೈಯಲ್ಲಿಟ್ಕೊಂಡು ತನ್ನ ಎತ್ತಿನ ಗಾಡಿಯಲ್ಲಿಟ್ಕೊಂಡು ಮುಂದೆ ಮನೆಗೆ ಹೋದ ನಂತರ ಮಣ್ಣಲ್ಲಿ ನೆಟ್ಟು ಆರೈಕೆ ಮಾಡ್ತೀನಿ, ಆಗ ಮತ್ತೆ ಈ ಮರಕ್ಕೆ ಜೀವ ಬಂದರೂ ಬರಬಹುದೇನೋ, ಇದು ಉಳಿದ್ರೂ ಉಳಿಬಹುದೇನೋ ಅಂತ ಹೇಳಿ ಆಶಯವನ್ನು ಇಟ್ಕೊಂಡು ಅರೆ ಮರವಾಗಿದ್ದಂತಹ ಹೂವಿಯನ್ನು ತನ್ನ ಗಾಡಿಯೊಳಗೆ ಇಟ್ಕೊಂಡು ರೈತ ಮುದುಕ ಮುಂದೆ ಚಲಿಸ್ತಾನೆ. ಇಲ್ಲಿಗೆ ದೃಶ್ಯ 11 ಮುಕ್ತಾಯ ಆಗತ್ತೆ. ಮುಂದಿನ ದೃಶ್ಯದ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.